ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೋಡಿಶ್ರೀ ಭವಿಷ್ಯ ಮತ್ತೆ ಮಾರ್ತನೆಸಿದೆ. ಕೋಡಿಶ್ರೀ ನುಡಿದ ಭವಿಷ್ಯವಾಣಿ ನಿಜವಾಗಿ ಹೋಗಿದೆ. ವಿಮಾನ ದುರಂತದ ಬಗ್ಗೆ ವಾರಗಳ ಹಿಂದೆಯೇ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಆ ಭವಿಷ್ಯವಾಣಿ ಮತ್ತೆ ನಿಜವಾಗಿದೆ. ಹಾಗಾದರೆ ಕೋಡಿಶ್ರೀಗಳು ನುಡಿದಂತಹ ಭವಿಷ್ಯವಾಣಿ ಯಾವುದು? ವಿಮಾನ ದುರಂತದ ಬಗ್ಗೆ ಹೇಳಿದ ಕಾಲಜ್ಞಾನ ಯಾವುದು ಅನ್ನೋದನ್ನ ವಿವರವಾಗಿ ಹೇಳ್ಕೊಡ್ತೀವಿ ಈ ವಿಡಿಯೋದಲ್ಲಿ. ತಪ್ಪದೆ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ವಿಮಾನ ದುರಂತದಲ್ಲಿ ಮಡಿದ ಪ್ರಯಾಣಿಕರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಖ್ಯಾತ ಆಧ್ಯಾತ್ಮಿಕ ಗುರು ಕೋಡಿಶ್ರೀ ಸ್ವಾಮೀಜಿಯವರು 2025ರಲ್ಲಿ ಒಂದು ದೊಡ್ಡ ವಾಯುಯಾನ ದುರಂತ ಸಂಭವಿಸುತ್ತೆ ಅಂತ ಮೊದಲೇ ಮುನ್ಸೂಚನೆಯನ್ನ ನೀಡಿದ್ರು. ಆ ಒಂದು ಘಟನೆ ಈಗ ಸಂಭವಿಸಿದೆ. ಅಹಮದಾಬಾದ್ ಬಳಿ ನಡೆದ ಏರ್ ಇಂಡಿಯಾ ವಿಮಾನ AI-171 ಅಪಘಾತಕ್ಕೆ ಕಾರಣವಾಗಿದೆ. 2025ರ ಆರಂಭದಲ್ಲಿ ಹಂಚಿಕೊಂಡ ಅವರ ಭವಿಷ್ಯವಾಣಿಯು ಆಕಾಶದಲ್ಲಿ ದೊಡ್ಡ ಅಶಾಂತಿಯ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು. ಇದು ವಾಯುಯಾನ ವಲಯದಲ್ಲಿ ಸನ್ನಿಹಿತವಾಗಿದ್ದ ದುರಂತವಾಗಿದೆ ಅಂತ ಸುಳಿವನ್ನ ನೀಡಿದ್ರು. ಸ್ವಾಮಿಯವರ ಅನುಯಾಯಿಗಳು ಈಗ ಅವರು ಭವಿಷ್ಯವಾಣಿ ಈಗ ಮರುಕಳಿಸ್ತಾ ಇದೆ, ಅಂದ್ರೆ ನಿಜವಾಗಿದೆ. ಆಕಾಶದಲ್ಲಿ ದೊಡ್ಡ ಅಶಾಂತಿ ಸೃಷ್ಟಿಸುತ್ತೆ ಅಂತ ಹೇಳಿದ್ರಲ್ಲ, ಆ ಭವಿಷ್ಯವಾಣಿ ನಿಜವಾಗಿದೆ ಅಂತ ಹೇಳಿದ್ದಾರೆ. ವಿಮಾನ ಪತನದ ಘಟನೆಯು ರಾಷ್ಟ್ರವನ್ನ ಅಲುಗಾಡಿಸ್ತಾ ಇದೆ ಅಂತ ಸೂಚಿಸಿದೆ. ಇವರು ನಿಖರವಾದ ಸ್ಥಳ ಅಥವಾ ವಿಮಾನಯಾನದ ಸಂಸ್ಥೆಯನ್ನ ನಿರ್ದಿಷ್ಟಪಡಿಸದಿದ್ರೂ ಆಕಾಶದಿಂದ ಹಠಾತ್ ಬೀಳುವಿಕೆಯ ಬಗ್ಗೆ ಅವರು ಎಚ್ಚರಿಕೆಯನ್ನ ನೀಡಿದ್ರು. ಅದರಂತೆ ಅಹಮದಾಬಾದ್ ಅಪಘಾತದ ನಂತರ ಗಮನ ಸೆಳೆದಿದೆ. 200ಕ್ಕೂ ಹೆಚ್ಚು ಜನರು ಸಾವಿಗೆ ಕಾರಣವಾಗಿರುವಂತಹ ಈ ಘಟನೆಯು ಸ್ವಾಮೀಜಿಯವರ ದೃಷ್ಟಿಕೋನವು ಈ ದುರಂತದ ಮುನ್ಸೂಚನೆಯಾಗಿದೆ ಅಂತ ಅನೇಕರು ನಂಬೋದಕ್ಕೆ ಶುರು ಮಾಡಿದ್ದಾರೆ. 2025ರ ಇತರೆ ಭವಿಷ್ಯವಾಣಿಗಳನ್ನು ನೋಡ್ತಾ ಹೋಗೋದಾದ್ರೆ, ವಿಮಾನ ದುರಂತದ ಜೊತೆಗೆ ಸ್ವಾಮೀಜಿಯವರು 2025ರಲ್ಲಿ ನೈಸರ್ಗಿಕ ವಿಕೋಪಗಳು ಮತ್ತು ರಾಜಕೀಯ ಕ್ರಾಂತಿಗಳ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅವರು ಅನುಯಾಯಿಗಳು ಅವರು ಕೆಳಗಿರುವುದನ್ನು ಜೊತೆಗೆ ಭಾರತದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಹಿಮಾಲಯ ಪ್ರದೇಶದಲ್ಲಿ ಪರಿಣಾಮ ಬೀರುವ ತೀವ್ರ ಪ್ರವಾಹ ಮತ್ತು ಭೂಕಂಪಗಳು ಸಂಭವಿಸುತ್ತವೆ ಅಂತ ಹೇಳಿದ್ರು. ಆರ್ಥಿಕ ಅಸ್ಥಿರತೆ, ಜಾಗತಿಕ ಮಾರುಕಟ್ಟೆಗಳಲ್ಲಿನ ಏರಿಳಿತಗಳು ಭಾರತದ ಹಣಕಾಸು ವಲಯದ ಮೇಲೆ ಪರಿಣಾಮ ಬೀರುತ್ತೆ. ನಾಯಕತ್ವ ಬದಲಾವಣೆಗಳು ಮತ್ತು ಆಡಳಿತದಲ್ಲಿ ಅನಿರೀಕ್ಷಿತ ಮೈತ್ರಿಗಳ ಸೇರಿದಂತೆ ರಾಜಕೀಯ ಬದಲಾವಣೆಗಳಾಗತ್ತೆ. ಆರೋಗ್ಯ ಬಿಕ್ಕಟ್ಟುಗಳು, ಸಾರ್ವಜನಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಹೊಸ ವೈರಸ್ ಏಕಾಏಕಿ ಬರುವಿಕೆ ಮತ್ತೆ ಕೊರೋನಾ ವೈರಸ್ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನ ನುಡಿದಿದ್ರು. ಸಾರ್ವಜನಿಕ ಪ್ರಕ್ರಿಯೆಗಳು ಮತ್ತು ಚರ್ಚೆ ಸ್ವಾಮೀಜಿಯವರ ಭವಿಷ್ಯವಾಣಿಯನ್ನ ಮತ್ತಷ್ಟು ಉತ್ಸುಕರನ್ನಾಗಿ ಮಾಡುವಂತೆ ಮಾಡಿದೆ. ಈಗಾಗಲೇ ಕೊರೋನಾ ವೈರಸ್ ಮತ್ತೆ ಸ್ಫೋಟಿಸಿದೆ. ಕೊರೋನಾದ ಮುನ್ಸೂಚನೆ ಸಿಕ್ಕಿದೆ. ಈಗ ಕೊರೋನಾ ಸೋಂಕಿತರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಹಿಮಾಲಯ ಪರ್ವತದಲ್ಲಿಯೂ ಕೂಡ ಭಾರೀ ಭೂಕಂಪ ಮತ್ತು ಜಲಪ್ರಳಯವೇ ಸೃಷ್ಟಿಯಾಗಿದ್ದು ಈಗಾಗಲೇ ಪ್ರವಾಹದ ಭೀತಿ ಶುರುವಾಗಿದೆ. ಮುಂದಿನ ಮುಂಗಾರು ಅಂದ್ರೆ ಈಗಿರುವ ವರ್ಷದ ಮುಂಗಾರು ಮಳೆಯೂ ಕೂಡ ಜಾಸ್ತಿಯಾಗಿರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಮಹಾಪೂರದ ಎಚ್ಚರಿಕೆಯನ್ನ ನೀಡಿದ್ದಾರೆ ಕೋಡಿಶ್ರೀಗಳು. ಒಂದು ಭವಿಷ್ಯವಾಣಿ ಈಗ ಸ್ಫೋಟವಾಗಿದೆ. ಇದು ಮೋದಿ ಸರ್ಕಾರಕ್ಕೆ, ಬಿಜೆಪಿಗೆ, ಹಿಂದೂಗಳಿಗೆ ಕಹಿ ಸುದ್ದಿ ಅಂತಾನೆ ಹೇಳಬಹುದು. ಮೋದಿಯವರ ಅಧಿಕಾರ ಅರ್ಧದಲ್ಲೇ ಮುಟುಕುಗೊಳ್ಳುತ್ತೆ ಎನ್ನುವಂತಹ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಮೊದಲೇ ರಾಜಕಾರಣದಲ್ಲಿ ಮೋದಿಯವರ ರಾಜೀನಾಮೆ ಕುರಿತಾಗಿ ಚರ್ಚೆಗಳು ನಡೆಯುವಂತಹ ಸಂದರ್ಭದಲ್ಲೇ ಇಂತಹದೊಂದು ಭವಿಷ್ಯವಾಣಿಯನ್ನ ನುಡಿದಂತಹದ್ದು. ಹಾಗಾದ್ರೆ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರಾ ನರೇಂದ್ರ ಮೋದಿಯವರು? ಮೋದಿಗೆ ಎದುರಾಗಿರುವ ಅಂತಹ ಕಂಟಕವಾದ್ರೂ ಏನು? ಭಾರತದ ಮುಂದಿನ ಕಥೆಯೇನು? ಮುಂದಿನ ಪ್ರಧಾನಿಯ ಬಗ್ಗೆ ನುಡಿಯಲಾಗಿರುವ ಒಂದು ಭವಿಷ್ಯವಾಣಿ ಏನು? ಯಾರಾಗ್ತಾರೆ ಮುಂದಿನ ಮೋದಿ ಉತ್ತರಾಧಿಕಾರಿ? ಈ ವರ್ಷದ ಆಶ್ಚರ್ಯಕರ ಭವಿಷ್ಯವಾಣಿಯಲ್ಲಿ ಏನೆಲ್ಲ ಅಡಗಿದೆ? ಈ ಎಲ್ಲಾ $1 ಮಿಲಿಯನ್ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ಹೊಸ ವರ್ಷವನ್ನ ಆರಂಭ ಮಾಡಿದ್ದೇವೆ. ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಜನವರಿ 1ರಂದು ಹೊಸ ವರ್ಷ ಆರಂಭವಾಗಿದೆ. ಆದರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಯುಗಾದಿಯ ದಿನದಂದು ಹೊಸ ವರ್ಷ ಆರಂಭವಾಗಿದೆ. ಎಲ್ಲ ಹಿಂದೂಗಳು, ಜ್ಯೋತಿಷ್ಯ ಶಾಸ್ತ್ರಜ್ಞರು ನಂಬುವಂತಹ ಕ್ಯಾಲೆಂಡರ್ನಲ್ಲಿ ಯುಗಾದಿ ಹಬ್ಬದ ನಂತರ ವರ್ಷ ಅಂದ್ರೆ 2025 ವರ್ಷ ಭಾರತಕ್ಕೆ ಕೇಡುಗಾಲದ ವರ್ಷ ಅಂತ ಹೇಳಲಾಗಿದೆ. ಜೊತೆಗೆ ಜ್ಯೋತಿಷಾಸ್ತ್ರದ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರವನ್ನ ತ್ಯಾಗ ಮಾಡ್ತಾರೆ. ಮುಂದಿನ ಪ್ರಧಾನಿ ಓರ್ವ ಖಾದ್ವಿ ಧರಿಸಿದಂತಹ ವ್ಯಕ್ತಿ ಪ್ರಧಾನಿಯಾಗ್ತಾರೆ ಅಂತ ಹೇಳಲಾಗಿದೆ.
ಇದೇ ತೆರನಾಗಿ ರಾಜ್ಯದ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಬ್ರಹ್ಮಾಂಡ ಗುರೂಜಿಯವರು ಒಂದು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಕೆಲವೇ ದಿನಗಳ ಹಿಂದಷ್ಟೇ ಹಾಸನದ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಈ ವರ್ಷ ಅಂದ್ರೆ 2025ರ ಭವಿಷ್ಯವಾಣಿಯನ್ನ ನುಡಿದಿದ್ರು. ದೇಶಕ್ಕೆ ಅಡೆತಡೆಗಳು ಉಂಟಾಗಲಿದೆ, ಪ್ರವಾಹ ತಾಂಡವವಾಡಲಿದೆ, ರಾಜಕೀಯ ವಿಪ್ಲವವಾಗಲಿದೆ, ಓರ್ವ ಧರ್ಮಗುರು ಪ್ರಾಣ ತ್ಯಾಗ ಮಾಡಲಿದ್ದಾರೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಈಗ ಕೋಡೀಶ್ವರಿಯವರ ಭವಿಷ್ಯವಾಣಿ ನಿಜವಾಗಿದೆ. ಅದುವೇ ಕ್ರೈಸ್ತ ಧರ್ಮಗುರು ಪೋಪ್ ಅವರ ನಿಧನ, ಜೊತೆಗೆ ಭಾರತಕ್ಕೆ ಶತ್ರುಗಳಿಂದ ಕಂಟಕ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ರು ಡಾಕ್ಟರ್ ಶಿವಾನಂದ ಶಿವಯೋಗಿ ಕೋಡಿಮಠದವರು. ಅದು ಕೂಡ ನಿಜವಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ಉಗ್ರ ದಾಳಿ ಸಂಭವಿಸಿದೆ. ಈ ಉಗ್ರರ ದಾಳಿಯಲ್ಲಿ ನೆತ್ತರೋಕುಳಿಯನ್ನ ಹರಿಸಲಾಗಿದೆ. ಆದರೆ ಭಾರತವೂ ಕೂಡ ಇದಕ್ಕೆ ಪ್ರತ್ಯುತ್ತರವನ್ನ ನೀಡತ್ತೆ ಅಂತನೂ ಕೂಡ ಹೇಳಿದ್ರು. ಅದರಂತೆ ಪಾಕಿಸ್ತಾನದಲ್ಲಿ ರಕ್ತದೋಕುಳಿಯನ್ನ ಹರಿಸುವುದಕ್ಕೆ ಮೋದಿ ಸರ್ಕಾರ ಸಿದ್ಧವಾಗಿದೆ. ಇದರ ಜೊತೆಗೆ ಇದೀಗ ಬ್ರಹ್ಮಾಂಡ ಗುರೂಜಿಯವರು ಯುಗಾದಿಯ ನಂತರದ ಹೊಸ ವರ್ಷದ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಜೊತೆಗೆ ಹಲವಾರು ಆಶ್ಚರ್ಯಕರ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅದು ಅಂತಿಂತ ಭವಿಷ್ಯವಾಣಿಯಲ್ಲ ವೀಕ್ಷಕರೇ, ಪ್ರಧಾನಿಗೆ ರಾಜೀನಾಮೆ ಕೊಡ್ತಾರೆ ಎನ್ನುವ ಭವಿಷ್ಯವಾಣಿ. ಗೆಳೆಯರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿ ವಲಯದಲ್ಲಿ ಪ್ರಧಾನಿ ರಾಜೀನಾಮೆ ವಿಚಾರವಾಗಿ ಚರ್ಚೆಗಳು ನಡೀತಾ ಇದೆ. ಇತ್ತೀಚೆಗೆ ನರೇಂದ್ರ ಮೋದಿಯವರು ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದರು. ವಯಸ್ಸಿನ ಕಾರಣದಿಂದಾಗಿಯೇ ಅವರ ರಾಜೀನಾಮೆ ಕುರಿತು ಚರ್ಚೆಗಳು ಆಗ್ತಾ ಇರುವ ಬೆನ್ನಲ್ಲೇ ಇದೀಗ ಸ್ಫೋಟಕ ಭವಿಷ್ಯವಾಣಿಯೊಂದನ್ನು ಬ್ರಹ್ಮಾಂಡ ಗುರೂಜಿಯವರು ನುಡಿದಿದ್ದಾರೆ. 1.5 ವರ್ಷದ ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರೆ, ಹುದ್ದೆಯನ್ನ ಬಿಟ್ಟು ಹೋಗ್ತಾರೆ. ವಯೋಸಹಜ ಅಂದ್ರೆ ಬಿಜೆಪಿಯಲ್ಲಿ ಒಂದು ರೂಲ್ಸ್ ಇದೆ, ವರ್ಷ ದಾಟಿದ್ರೆ ಯಾರಿಗೂ ಕೂಡ ದೊಡ್ಡ ಹುದ್ದೆಯನ್ನ ನೀಡಲಾಗುವುದಿಲ್ಲ. ಅದೇ ತೆರನಾಗಿ ಎಲ್.ಕೆ. ಅಡ್ವಾಣಿ ಆಗಿರಬಹುದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರಬಹುದು, ನಮ್ಮ ಕರ್ನಾಟಕದ ಯಡಿಯೂರಪ್ಪ ಆಗಿರಬಹುದು, ಇವರೆಲ್ಲರಿಗೂ ವರ್ಷ ದಾಟಿದ ಬಳಿಕ ಅಧಿಕಾರ ತ್ಯಾಗ ಮಾಡಿದ್ರು. ಜೊತೆಗೆ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ರು. ಇದೀಗ ಇವರ ಸಾಲಿಗೆ ಪ್ರಧಾನಿ ನರೇಂದ್ರ ಮೋದಿಯಂತಹ ವಿಶ್ವದ ನಾಯಕ ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ ವಿಶ್ವವಿಖ್ಯಾತಿಯನ್ನ ಪಡೆದಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇದೆ. ಇದೇ ತೆರನಾಗಿ 1.5 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರೆ ಎನ್ನುವುದನ್ನ ಬ್ರಹ್ಮಾಂಡ ಗುರೂಜಿಯವರು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ದೇಶವನ್ನ ಸನ್ಯಾಸಿಯೊಬ್ಬರು ಆಳ್ತಾರೆ, ಮುಂದಿನ ದಿನಗಳಲ್ಲಿ ದೇಶ ಆಳೋದು ಒಬ್ಬ ಕಾವಿದಾರಿ. ಈ ರೀತಿಯ ಆಶ್ಚರ್ಯಕರ ಭವಿಷ್ಯವಾಣಿಯೊಂದನ್ನ ನುಡಿದಂತಹದ್ದು ಮತ್ಯಾರೂ ಅಲ್ಲ, ಇದೇ ಬ್ರಹ್ಮಾಂಡ ಗುರೂಜಿಯವರು. ಗೋರಕ್ಷಣೆ ವಿಚಾರವನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಗೋರಕ್ಷಕ ಕೇಂದ್ರವನ್ನ ದೇಶದಲ್ಲಿ ಮೋದಿಯವರು ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಧರ್ಮವನ್ನ ನಡೆಸ್ತಾರೆ ಎನ್ನುವ ಸುಳಿವನ್ನ ನೀಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಯೋಗಿ ಆದಿತ್ಯನಾಥ್ ಅವರ ಕುರಿತಾಗಿ ಕಾವಿ ತೊಟ್ಟಂತಹ ವ್ಯಕ್ತಿಯೊಬ್ಬ ಪ್ರಧಾನಿ ಹುದ್ದೆಗೆ ಏರ್ತಾನೆ ಅಂತ ಹೇಳಿರುವುದು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಮೋದಿಯವರು ಪ್ರಧಾನಿ ಸ್ಥಾನದಿಂದ ನಿವೃತ್ತಿ ಪಡೆದ ಬಳಿಕ ಆ ಸ್ಥಾನಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೋಗ್ತಾರಾ ಅನ್ನೋ ಮಾತುಗಳು ಈಗ ಈ ಹಿಂದೆಯೂ ಕೂಡ ಕೇಳಿ ಬರ್ತಾಗಿತ್ತು. ಆದ್ರೆ ಈಗ ಈ ಭವಿಷ್ಯವಾಣಿ ನುಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಪುಷ್ಟಿ ಸಿಕ್ಕಂತಾಗಿದೆ. ಇನ್ನು ಅನೇಕರು ಯೋಗಿ ಆದಿತ್ಯನಾಥ್ ಅವರನ್ನ ಮುಂದಿನ ಪ್ರಧಾನಿಯಾಗೋದಕ್ಕೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಾವಿಧಾರಿಯೊಬ್ಬರನ್ನ ಪ್ರಧಾನಿ ಹುದ್ದೆಗೆ ನೋಡೋದಕ್ಕೆ ಇಡೀ ಕೋಟ್ಯಾಂತರ ಭಕ್ತರು ಜೊತೆಗೆ ಹಿಂದೂಗಳು ನೋಡ್ತಾ ಇದ್ದಾರೆ, ಜೊತೆಗೆ ಕಾಯುತ್ತಿದ್ದಾರೆ. ಈ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ರೂ ಕೂಡ ಈ ಬಗ್ಗೆ ಇದುವರೆಗೂ ಯೋಗಿ ಆದಿತ್ಯನಾಥ್ ಅವರು ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಈ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಅಷ್ಟಕ್ಕೂ ಈ ಚರ್ಚೆ ಇವತ್ತು ನಿನ್ನೆಯದಲ್ಲ. ಯಾಕಂದ್ರೆ ಬಿಜೆಪಿಯಲ್ಲಿ ಒಂದು ಪಕ್ಷ ತಮ್ಮದೇ ಆದಂತಹ ಒಂದು ನಿಯಮ ಅಂತ ಒಂದು ಹೇಳಲಾಗತ್ತೆ. ಬಿಜೆಪಿಯಲ್ಲಿ 75 ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟಂತಹ ವಯಸ್ಕರಿಗೆ ಯಾವುದೇ ಆಡಳಿತಾತ್ಮಕ ಹುದ್ದೆ ಕೊಡಬಾರದು ಅನ್ನುವಂತಹ ನಿಯಮವನ್ನ ಹಾಕಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರಿಗೆ ಇದೇ ವರ್ಷ ಸೆಪ್ಟೆಂಬರ್ 17ಕ್ಕೆ 75 ವರ್ಷ ಆಗತ್ತೆ. ಅದೇ ಕಾರಣಕ್ಕೆ ಅವರು ತಮ್ಮ ಹುದ್ದೆಯಿಂದ ನಿವೃತ್ತಿ ಪಡಿತಾರೆ ಎನ್ನುವಂತಹ ಮಾತುಗಳು ಮೊದಲಿನಿಂದಲೂ ಚಾಲ್ತಿಯಲ್ಲೇ ಇದೆ. ಅದರಲ್ಲೂ ಯಾವಾಗ ಯುಗಾದಿ ನಂತರದಂದು ಪ್ರಧಾನಿಯವರು ಆರ್ಎಸ್ಎಸ್ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರೋ ಅಲ್ಲಿಂದ ಈ ಚರ್ಚೆ ಮತ್ತಷ್ಟು ಮುನ್ನೆಲೆಗೆ ಬರ್ತಾಗಿದೆ. ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದಂತಹ ಮೊದಲ ಪ್ರಧಾನಿ ಎನ್ನುವ ಹೆಗ್ಗಳಿಕೆಗೆ ಮೋದಿಯವರು ಪಾತ್ರರಾಗ್ತಾರೆ. ಆದರೆ ಅದರ ಬೆನ್ನಲ್ಲೇ ಮೋದಿಯವರು ನಿವೃತ್ತಿ ಹೊಂದುತ್ತಾರೆ ಎನ್ನುವಂತಹ ಸುದ್ದಿಗೆ ಮತ್ತಷ್ಟು ಜೀವ ಬಂದಂತಹದ್ದಂತೂ ಸುಳ್ಳಲ್ಲ. ಪ್ರಧಾನಿ ಮೋದಿ ನಿವೃತ್ತಿ ನಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮುಂದಿನ
ಪ್ರಧಾನಿಯಾಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿದೆ. ಇದಕ್ಕೂ ಕೂಡ ಯೋಗಿಯವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಅವರು ಬೇರೆಯದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಂತೂ ಸುಳ್ಳಲ್ಲ. ಅವರೇನ್ ಹೇಳ್ತಾರಂತಂದ್ರೆ, ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಸಿಎಂ ಆಗಿ ನಾನು ಸೇವೆಯನ್ನ ಮಾಡ್ತಾ ಇದ್ದೇನೆ. ನನ್ನ ಪಕ್ಷ ನನಗೆ ಆ ಸ್ಥಾನವನ್ನ ಕೊಟ್ಟಿದೆ. ರಾಜಕೀಯ ಅನ್ನೋದು ನನ್ನ ಪಾಲಿಗೆ ಪೂರ್ಣಾವಧಿಯ ಉದ್ಯೋಗ ಅಲ್ವೇ ಅಲ್ಲ. ನಾನೊಬ್ಬ ಸನ್ಯಾಸಿ, ಪ್ರಧಾನಿ ಹುದ್ದೆಗೆ ನನ್ನ ಆಕಾಂಕ್ಷೆ ಇಲ್ಲ, ನಾನು ಕನಸು ಕೂಡ ಕಂಡಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಹೃದಯಪೂರ್ವಕವಾಗಿ ಮತ್ತು ನನ್ನ ಜೀವನ ಪರ್ಯಂತ ನಾನು ಸನ್ಯಾಸಿಯಾಗಿಯೇ, ಸ್ವಾಮೀಜಿಯಾಗಿಯೇ ಉಳಿದುಕೊಳ್ತೀನಿ ಅನ್ನೋದರ ಮೂಲಕ ಹೇಳಿದ್ದಾರೆ. ಇನ್ನು ಕೋಡಿಮಠದ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ರಾಜಕೀಯ ಹಾಗೂ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಹಲವಾರು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಇದೀಗ ಕೋಡಿಮಠದ ಸ್ವಾಮೀಜಿಗಳು ನುಡಿದ ಭವಿಷ್ಯವಾಣಿ ಮತ್ತೊಮ್ಮೆ ನಿಜವಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಕಳೆದ ಜೂನ್ ತಿಂಗಳಲ್ಲಿ ಕೋಡಿಮಠದ ಪೀಠಾಧ್ಯಕ್ಷ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಇಬ್ಬರು ಪ್ರಧಾನಿಗಳ ಸಾವಿನ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ, ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೋಡಿ ಶ್ರೀಗಳು ಪ್ರಪಂಚದಲ್ಲಿ ಭೂಕಂಪ ಸಂಭವಿಸಲಿದೆ, ಇದರಿಂದ ಹೆಚ್ಚಿನ ಸಾವು ನೋವು ಸಂಭವಿಸಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿಯಲಾಗಿತ್ತು. ಇದೀಗ ಈ ಭವಿಷ್ಯವಾಣಿ ನಿಜವಾಗಿದೆ. ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ ಭೀಕರ ಭೂಕಂಪದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಈಗ ಈ ಭವಿಷ್ಯವೂ ಕೂಡ ನಿಜವಾಗಿದೆ. ಇನ್ನು ಪ್ರಪಂಚದ ಭೂಪಟದಿಂದ ಒಂದು ರಾಷ್ಟ್ರ ನಿರ್ನಾಮವಾಗತ್ತೆ ಅಂತ ಹೇಳಿದ್ರು. ಅದರಂತೆ ಅಫ್ಘಾನಿಸ್ತಾನ ತಾಲಿಬಾನಿಗಳ ವಶವಾಗಿತ್ತು, ಅದು ಕೂಡ ನಿಜವಾಗಿತ್ತು. ಆದರೆ ಈಗ ಭಾರತ ಅಂದ್ರೆ 2025 ವರ್ಷ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ ಅಂತ ಹೇಳೋದರ ಮೂಲಕ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಂವ್ನಲ್ಲಿ ದೊಡ್ಡ ಉಗ್ರರ ದಾಳಿ ಸಂಭವಿಸಿದೆ. ಈ ಒಂದು ಉಗ್ರರ ದಾಳಿಯಲ್ಲಿ 26ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇದರ ಬಗ್ಗೆಯೂ ಕೂಡ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಈ ಭವಿಷ್ಯವಾಣಿಯಲ್ಲಿ ಭಾರತಕ್ಕೆ ಶತ್ರುಕಂಟಕ ಕಾಡಲಿದೆ, ಭಾರತಕ್ಕೆ ಮಗ್ಗಲು ಮುಳ್ಳು, ದೊಡ್ಡ ಭೀಕರ ಯುದ್ಧವನ್ನ ಮಾಡುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಅದರಂತೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಕಾಟ ಮತ್ತು ರಕ್ತದೋಕುಳಿಯನ್ನ ಹರಿಸಿದೆ. ಇದು ಮುಂದುವರೆದ ಭಾಗವಾಗಿ ಕೋಡಿ ಶ್ರೀಗಳು ಒಂದು ಭವಿಷ್ಯವಾಣಿಯನ್ನ ನುಡಿತಾರೆ. ಅದು ಏನಂತಂದ್ರೆ, ಭಾರತ ಅನ್ಯ ದೇಶಗಳೊಂದಿಗೆ ಯುದ್ಧ ಸಾರಲಿದೆ ಎನ್ನುವುದರ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಈಗ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಸಾರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಒಂದು ಕಡೆ ಬ್ರಹ್ಮಾಂಡ ಗುರುಜಿಯ ಭವಿಷ್ಯವಾಣಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಳಗಿಳಿತಾರೆ, ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅನ್ನುವಂತಹ ಭವಿಷ್ಯವಾಣಿ. ಇನ್ನೊಂದು ಕಡೆ ಕೋಡಿ ಶ್ರೀಗಳ ಭವಿಷ್ಯವಾಣಿ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಸಂಭವಿಸುತ್ತೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಮತ್ತು ಪಾಕಿಸ್ತಾನ ಯುದ್ಧವನ್ನ ಸಾರಿ ತಮ್ಮ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.